ಇನ್ನು ಮಲೆನಾಡು ಶಿವಮೊಗ್ಗಕ್ಕೂ ಕೂಡ ಹಿಜಾಬ್ ವಿವಾದ ಕಾಲಿಟ್ಟಿದೆ. ಸಹ್ಯಾದ್ರಿ ಕಾಲೇಜಿಗೆ ಕೇಸರಿ ಶಾಲನ್ನು ಧರಿಸಿ ವಿದ್ಯಾರ್ಥಿಗಳು ಬಂದಿದ್ರು. ಹಿಜಾಬ್ಗೆ ಅವಕಾಶ ನೀಡದಂತೆ ವಿದ್ಯಾರ್ಥಿಗಳ ಆಗ್ರಹವನ್ನು ಮಾಡಿದ್ದಾರೆ. ಕೇಸರಿ ಶಾಲ್ ಹಾಕೊಂಡ್ಬಂದವರ ಆಗ್ರಹ ಇದೆ. ವಿದ್ಯಾರ್ಥಿಗಳ ಮನವೊಲಿಸೋದಕ್ಕೆ ಪ್ರಾಂಶುಪಾಲರು ಪ್ರಯತ್ನ ಪಟ್ಟಿದ್ದಾರೆ. ಒಂದೇ ಮಾತರಂ, ಜೈ ಶ್ರೀರಾಮ್ ಅಂತೆಲ್ಲ ಘೋಷಣೆಯನ್ನ ಕೂಗಿದ್ದಾರೆ. ಕೋಠೆ ಠಾಣೆ ಪೊಲೀಸರು ಕಾಲೇಜಿಗೆ ಆಗಮಿಸಿದ್ರು. ಪರಿಸ್ಥಿತಿ ಹಿಂಗಾಗ್ತಾ ಇದ್ದಂತೆ ಇನ್ನೊಂದು ಕಡೆ ಹಾವೇರಿ ತಾಲೂಕಿನ ಗಾಂಧಿಪುರ ಕಾಲೇಜಲ್ಲೂ ಕೂಡ ವಿವಾದ ಎದ್ದಿದೆ. ಡಿಗ್ರಿ ಕಾಲೇಜಿಗೆ ಕೇಸರಿ ಶಾಲನ್ನು ಧರಿಸಿ ವಿದ್ಯಾರ್ಥಿಗಳು ಬಂದಿದ್ರು. ಇನ್ನೊಂದು ಕಡೆ ಬೆಳಗಾವಿಯಲ್ಲೂ ಅಷ್ಟೇ ಎಐಎಂಐಎಂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಹಿಜಾಬ್ಗೆ ಅವಕಾಶ ಕೊಡಬೇಕು ಅಂತ ಇವರು ಪ್ರತಿಭಟನೆಯನ್ನ ಮಾಡ್ತಿರೋದು ಬೆಳಗಾವಿಯಲ್ಲಿ. ಇನ್ನು ಎಐಎಂಐಎಂ ರಾಜ್ಯ ಕಾರ್ಯದರ್ಶಿ ಲತೀಫ್ ಖಾನ್ ಪಠಾಣ್ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ನೋಡಿ, ಉಡುಪಿಯಲ್ಲಿ ಶುರುವಾದಂತ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಫೈಟ್ ಇದೀಗ ರಾಜ್ಯಾದ್ಯಂತ ವ್ಯಾಪಿಸ್ಬಿಟ್ಟಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಧರಿಸಿ ಬಂದಿದ್ರು. ಹಿಜಾಬ್ ಧರಿಸಿ ಬಂದ್ರೆ ನಾವು ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ ಅಂತ ವಿದ್ಯಾರ್ಥಿಗಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಹಾಸನದ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮುಸ್ಲಿಂ ಮಹಿಳೆಯರು ಬೃಹತ್ ಮೆರವಣಿಗೆ ನಡೆಸಿದ್ದಾರೆ. ಇನ್ನು ಮಂಡ್ಯ ಹಾಗೇನೆ ಬಾಗಲಕೋಟೆಯಲ್ಲೂ ಕೂಡ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಸಮರ ಜೋರಾಗಿ ನಡೀತಾ ಇದೆ. ಮಂಡ್ಯದಲ್ಲಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಹಾಕೊಂಡು ಬಂದಿದ್ರು. ಇದಿಷ್ಟೇ ಅಲ್ಲ, ಎಲ್ಲಾ ಭಾಗದಲ್ಲೂ ವ್ಯಾಪಿಸ್ಬಿಟ್ಟಿದೆ. ಚಿಕ್ಕಮಗಳೂರಲ್ಲೂ ಕೇಸರಿ ಶಾಲಿನ ಪ್ರತಿಯಾಗಿ ನೀಲಿ ಶಾಲ್ ಧರಿಸಿ ವಿದ್ಯಾರ್ಥಿಗಳು ಕಾಲೇಜಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಹಿಜಾಬ್ ತೆಗೆಸಬಾರದು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಇದು ವ್ಯಾಪಿಸ್ಬಿಟ್ಟಿದೆ ಹಿಜಾಬ್ನ ಧರ್ಮ ಸಂಕಟ. ದಾವಣಗೆರೆಯಲ್ಲೂ ಶುರುವಾಯಿತು. ಉಡುಪಿಯಿಂದ ಸ್ಟಾರ್ಟ್ ಆಗಿದ್ ನೋಡಿ, ರಾಜ್ಯವ್ಯಾಪಿ ಹೆಂಗ್ ವ್ಯಾಪಿಸ್ಬಿಟ್ಟಿದೆ ಅಂತ. ದಾವಣಗೆರೆಯಲ್ಲಿ ಹೊನ್ನಾಳಿಲಂತೂ ಖುದ್ದಾಗಿ ಶಾಸಕರು ಹೋಗಿ ಮನವೊಲಿಕೆ ಪ್ರಯತ್ನ ಮಾಡಿದ್ರು ಕೂಡ ವಿದ್ಯಾರ್ಥಿಗಳು ಕೇಳ್ತಾ ಇರಲಿಲ್ಲ. ಫೈನಲಿ ಪೊಲೀಸರನ್ನ ಕರೆಸ್ತಾ ಇದ್ದಾರೆ. ಕೇವಲ ಒಂದೆರಡು ಕಾಲೇಜಲ್ಲಿ ಆಗ್ತಿರೋದೆಲ್ಲ, ಪ್ರತಿ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನೊಂದು ಕಡೆ ಗದಗ್ನಲ್ಲೂ ಅಷ್ಟೇ ಹಿಜಾಬ್ ಧರಿಸಿ ಬಂದ್ರೆ ನಾವು ಕೇಸರಿ ಶಾಲ್ ಹಾಕೊಂಡ್ ಬರ್ತೀವಿ ಅಂತ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ ಗದಗ್ನಲ್ಲಿ. ಇನ್ನೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈ ಒಂದು ವಿವಾದ ವಿಸ್ತರಿಸಿದೆ. ಸೊ ಅಲ್ಲೂ ಅಷ್ಟೇ ಕೇಸರಿ ಶಾಲು ವರ್ಸಸ್ ಹಿಜಾಬ್. ಅವ್ರು ಯಾರೇ ಆಗಿರಲಿ, ಲೆಕ್ಚರರ್ ಆಗಿರಲಿ, ಆಡಳಿತ ಮಂಡಳಿ ಆಗಲಿ. ಇನ್ನು ಹಾವೇರಿ, ಚಿಕ್ಕಮಗಳೂರು, ಮಡಿಕೇರಿಯಲ್ಲೂ ಅಷ್ಟೇ ಈ ಕೇಸರಿ ಶಾಲು ವರ್ಸಸ್ ಹಿಜಾಬ್ ಫೈಟ್ ಅಲ್ಲೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಕೇವಲ ಒಂದು ಭಾಗಕ್ಕೆ ಸೀಮಿತ ಅಲ್ಲ, ದಿನ ಕಳೆದಂತೆ ಎಲ್ಲ ಕಡೆ ವಿಸ್ತರಿಸ್ತಾ ಇದೆ. ಚಿಕ್ಕಮಗಳೂರಲ್ಲಿ ನೋಡಿ, ನೀವು ಹಿಜಾಬ್ ಹಾಕೊಂಡ್ ಬರ್ತೀರಾ, ನಾವು ನೀಲಿ ಶಾಲನ್ನ ಧರಿಸ್ಕೊಂಡು ಬರ್ತೀವಿ ಅಂತ ಅಲ್ಲಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನೀಲಿ ಶಾಲ್ ಹಾಕೊಂಡ್ ಬಂದು ಇನ್ನುಳಿದ ಕಡೆ ಎಲ್ಲ ನೀವು ಹಿಜಾಬ್ ಹಾಕೊಂಡ್ಬಂದ್ರೆ ನಾವು ಕೇಸರಿ ಶಾಲನ್ನ ಹಾಕೊಂಡ್ ಬರ್ತೀವಿ, ಇದು ನಮ್ಮ ಹಕ್ಕು, ಹಂಗಂದ್ರೆ ಇದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಮೆರವಣಿಗೆನೆ ಮಾಡ್ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇವರೆಲ್ಲ ವಿದ್ಯಾರ್ಥಿಗಳಲ್ಲ, ವಿವಿಧ ಸಂಘಟನೆಯವರು ಸೇರ್ಕೊಂಡು ಮೆರವಣಿಗೆಯನ್ನ ಮಾಡಿದ್ದಾರೆ. ಇವ್ರು ಹೇಳ್ತಿರೋದೇನು, ಅವ್ರಿಗೆ ಹಿಜಾಬ್ ಹಾಕೋಕ್ ನೀವು ಪರ್ಮಿಷನ್ ಕೊಟ್ರೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನೀವು ಕೇಸರಿ ಶಾಲನ್ನ ಹಾಕೊಂಡು ಕಾಲೇಜ್ ಅಥವಾ ಸ್ಕೂಲಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ದಾರೆ. ಯಾದಗಿರಿಯಲ್ಲಿ ದೃಶ್ಯ ತೋರಿಸ್ತಾ ಇದ್ದೀವಿ. ಇವ್ರ ಆಗ್ರಹ ಏನು, ಬುರ್ಕಾ ಹಾಕೊಂಡು ಪ್ರೊಟೆಸ್ಟ್ ಮಾಡಿದ್ದಾರೆ. ಇದು ನಮ್ಮ ಹಕ್ಕು, ನಮಗೆ ಶಿಕ್ಷಣನೂ ಮುಖ್ಯ, ಹಿಜಾಬ್ ಕೂಡ ಮುಖ್ಯ. ಇಷ್ಟು ವರ್ಷ ಇಲ್ದಿರುವಂತ ಇಶ್ಯೂ ಇವಾಗ ಯಾಕೆ ಕ್ರಿಯೇಟ್ ಆಗಿದೆ? ನಮ್ಮ ಸೀನಿಯರ್ಸ್ ಎಲ್ಲ ಕಾಲೇಜ್ಗೆ ಹೋಗುವಾಗ ಹಿಜಾಬ್ ಹಾಕೊಂಡು ಹೋಗ್ತಾ ಇದ್ರು, ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದಿದ್ದು ಕೂಡ ಹಿಜಾಬ್ ಹಾಕೊಂಡೆ. ಈಗ ತೆಗೆದು ಬಿಡಿ ಏಕಾಏಕಿ ಅಂದ್ರೆ ಅದು ಹೆಂಗ್ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಲಬುರಗಿ, ಯಾದಗಿರಿ, ಬೀದರ್ ಇವತ್ತು ಪ್ರತಿಭಟನೆ ಆಗಿರುವಂತಹ ದೃಶ್ಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ.